ಏನೆಲ್ಲ ಸಾಧ್ಯ ಇದೆಯೋ ಎಲ್ಲ ಪ್ರಯತ್ನಗಳನ್ನ ಪಡೋಣ ಅಂತ ಈಗ ಪ್ರಚಾರಕ್ಕೆ ಮೋಹಕ ತಾರೆ ರಮ್ಯಾ ಅವರನ್ನ ಕರೆತರುವ ಪ್ಲಾನ್ ಅನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ನಟಿ ರಮ್ಯಾ ಅವರ ಜನಪ್ರಿಯತೆಯನ್ನು ಬಳಸಿಕೊಳ್ಳೋದಕ್ಕೆ ಕೈ ನಾಯಕರು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಮೈಸೂರು ಮಂಡ್ಯ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರಂತೆ. ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಅವ್ರದ್ದೇ ಆದ ಪಾಪ್ಯುಲಾರಿಟಿ ಇದೆ. ಯಾಕೆಂದರೆ ಅವರು ಈ ಹಿಂದೆ ಒಂದು ಸರ್ತಿ ಸಂಸದೆ ಆಗಿದ್ದರು. 2023ರ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮೈಸೂರು ಮಂಡ್ಯದಲ್ಲಿ ಪ್ರಚಾರ ಮಾಡಿದರು. ಸಿದ್ದರಾಮಯ್ಯ, ಮಾದೇವಪ್ಪ, ದರ್ಶನ್, ಧ್ರುವನಾರಾಯಣ್ ಇವರೆಲ್ಲರ ಪರ ಅವರು ಪ್ರಚಾರ ಮಾಡಿದರು. ಕರೆದರೆ ಬರ್ತಾರೆ ಪ್ರಚಾರಕ್ಕೆ, ಬಂದು ಪ್ರಚಾರವನ್ನು ಮಾಡಿ ಹೋಗ್ತಾರೆ. ಅವರ ಪಾಪ್ಯುಲಾರಿಟಿ ಮತ್ತು ಅವರು ಸೆಲೆಬ್ರಿಟಿ ಅಂತಕ್ಕಂಥದ್ದೇ ಒಂದು ಹೆಚ್ಚು ಮೆರುಗನ್ನು ತಂದುಕೊಡುತ್ತೆ ಪ್ರಚಾರಕ್ಕೆ. ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಚುನಾವಣೆ ಎಂದಾಗ ಸಹಜವಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಪ್ರಚಾರಕ್ಕೆ ಬರ್ತಾರೆ. ಬಟ್ ಈಕೆ ಸೆಲೆಬ್ರಿಟಿ ಮತ್ತು ಪಾಪ್ಯುಲಾರಿಟಿ ಅನ್ನೋ ಒಂದು ಕಾರಣಕ್ಕೋಸ್ಕರ ರಮ್ಯಾ ಅವರನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರಾ ಅಂತ? ಅಲ್ಲ, ಅದು ನಿಶ್ಚಿತವಾಗ್ಲೂ ಕೂಡ. ಯಾಕಂದರೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಬೇರೆ ಎಲ್ಲರೂ ಕೂಡ ಹೆಸರಿದ್ದರೂ ಕೂಡ ಸಹಜವಾಗಿಯೇ ರಮ್ಯಾ ಅವರ ಹೆಸರು ಹತ್ತಿದಂಗೆ ಅದು ಸೆಲೆಬ್ರಿಟಿಯ ಮೂಡಿರುವಂಥ ಕಾರಣಕ್ಕೋಸ್ಕರವಾಗಿ ಅದ್ರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ನಿನ್ನೆ ಸಿದ್ದರಾಮಯ್ಯವರು ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಅರವಿಂದ್. ಗೆಲುವು ಅಷ್ಟೇ ಮಾನದಂಡ ಆಗಬೇಕು. ಗೆಲುವು ಕಾರಣಕ್ಕೋಸ್ಕರವಾಗಿ ಯಾವ ಕಾರ್ಯತಂತ್ರಗಳನ್ನಾದರೂ ಬಳಸಿ, ಯಾವ ಸ್ಟ್ರಾಟಜಿಯನ್ನಾದರೂ ಬಳಸಿ, ಯಾರನ್ನಾದರೂ ಬೇಕಾದರೂ ನೀವು ಬಳಸ್ಕೊಳ್ಳಿ ಅನ್ನುವಂಥದ್ದು. ಅಲ್ಲಿಗೆ ಗೆಲುವಿನ ವಿಚಾರದಲ್ಲಿ ಸಿದ್ದರಾಮಯ್ಯವರು ಮುಕ್ತವಾಗಿದ್ದಾರೆ. ಹಾಗಾಗಿ ರಮ್ಯಾ ಅವ್ರನ್ನ ನೀವು ಕರೆತನ್ನಿ ಅಂದರೆ ಅವ್ರನ್ನೂ ಸ್ಟಾರ್ ಪ್ರಚಾರಕ್ಕಾಗಿ ಕರೆತರುವಂಥದ್ದು, ಬೇರೆ ತಂತ್ರವನ್ನು ಮಾಡಿ ಅಂದರೆ ಅದನ್ನು ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಿದ್ಧರಾಗಿದ್ದಾರೆ. ಯಾಕೆಂದರೆ ನಿನ್ನೆ ಇನ್ನೊಂದು ಮಾತನ್ನು ಹೇಳಿರುವಂಥದ್ದು, JDS ಮತ್ತು ಕಾಂಗ್ರೆಸ್, BJPಯಿಂದ ಯಾರೇ ಬರಲಿ ಪಕ್ಷಕ್ಕೆ ಅವರೆಲ್ಲರೂ ಕೂಡ ಮುಕ್ತವಾಗಿ ಸ್ವಾಗತಿಸಿ ಮತ್ತು ನಿಮಗೆ ಪ್ರಚಾರಕ್ಕೆ ಏನೇನು ಅವಶ್ಯಕತೆ ಇದೆ ಹೇಳಿ, ನಾನು ಅದನ್ನು ನಿಮಗೆ ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಎಲ್ಲ ಸಂದರ್ಭದಲ್ಲೂ ನನ್ನನ್ನೇ ಬರಿ ಅಂತ ಕರಿಬೇಡಿ. ಸ್ಟಾರ್ ಪ್ರಚಾರಕರು ನಿಮಗೆ ಯಾರ್ಯಾರು ಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದರೂ ಉತ್ತಮ ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಮತ್ತು ಕೇಳಿ ಸಿದ್ದರಾಮಯ್ಯನವರಿಗೆ ಮೈಸೂರಿನ ಪಲ್ಸ್ ಭಾಳ ಚೆನ್ನಾಗಿ ಗೊತ್ತು. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ವಿಚಾರ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಗೊತ್ತು. ಅದರ ಆಧಾರದ ಮೇಲೂ ಕೂಡ ಎಲ್ಲ ತಂತ್ರಗಳು ಶುರುವಾಗಿದ್ದಾವೆ. ಅರವಿಂದ್, ಥ್ಯಾಂಕ್ ಯು ಕೆ ಪಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.